ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 11 ಗಂಟೆ ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡೀನಿ. ಇಷ್ಟು ಮುದ್ದೆ ಬಳಕೆ ಹೋಗ್ಬೇಕು ರೀ, ಹೆಂಗೆ ಒಯ್ಬೇಕು ಅಂತ ಚಿಂತೆ ಐತ್ರಿ. ಆದ್ರೆ 11 ಆಗೈತಿ. ಈಗ ಎಲ್ಲ ಕೆಲಸ ಮುಗ್ದೈತಿ. ಶ್ರಾವಣಕುಮಾರ ಸಾಲಿಗೆ ಹೋಗಿ ನಿನ್ನೆ ಇಷ್ಟು ಪ್ಯಾಕ್ ಮಾಡಿ ಅಡ್ರೆಸ್ ಬರೋದು ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಈ ಥರ ಮತ್ತು ಅಷ್ಟು ಮ್ಯಾಗ ಅಂಟಿಸ್ತೀವಿ ನೋಡಿ, ಬಿಚ್ಚಬಾರ್ದು ಅಂಥೇಳಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ತೀವಲ್ಲ ಅಷ್ಟು ಚಲೋ ಸ್ನೇಹಿತರೆ. ಯಾಕಂದ್ರೆ ದಾರಿಯಲ್ಲಿ ಹೋವಾಗ ಮಾಡ ಬಿಚ್ಚಬಾರ್ದು ನೋಡಿ ಸ್ನೇಹಿತರೆ. ಎಲ್ಲನೂ ನನ್ನ ಕೆಲಸ ಆಗೈತಿ. ಇವಾಗ ಇಷ್ಟು ಎದ್ರಾಗ ಒಯ್ಬೇಕಂತ ಚಿಂತೆ ಐತೈತೆ ರೀ. ನಮ್ಮ ಕ್ಯಾಮ್ರಾಮ್ಯಾನ್ ಬಂದಾನ್ರಿ, ಈಗ ವಿಡಿಯೋ ಮಾಡ್ತೀರ ಪುಟ್ಟಕ್ಕೆಲ್ಲ ಇಲ್ಲ ಅಂತ್ರಿ ಮನ್ಯಾಗ. ಹಿಂಗಾಗಿ ಪುಟ್ಟಕ್ಕರ ಅಂಟಿ ಮಗ ನೋಡಿವ ಸಾಲಿ ಮತ್ತು ಯಾಕೆ ಬಿಟ್ಟು ನೀನು ಹಾಯ್ ಮಾಡಲ್ಲಾರಿಗೆ ಹಾಯ್ ಮಾಡು. ನಿಮ್ಮ ಮಮ್ಮಿ ಟೀಚರ್ ನೋಡಿ ಯಾಕೆ ಬಂದಾನ್ರಿ ಅವ, ಯಾಕೋ ಗೊತ್ತಿಲ್ಲ. ಆದ್ರೆ ಯಾಕೆ ಬಂದಿ ಗುಂಡೆ ಊರಿಗೆ? ಹಾಂ, ಅಭಿಷೇಕ ಮಾಡ್ಸಕ್ಕೆ ಇವತ್ತು ಬಸವನಪ್ಪನೂ ಅರಲ್ರಿ ಮನಿದ್ರಿ, ಅಭಿಷೇಕ ಮಾಡ್ಸ್ಯಾರ. ನಿಮ್ಮ ಮಮ್ಮಿ ಬೈದ್ಲು ಚಲೋ ಮಾಡಿ ನೋಡಿ ಸ್ನೇಹಿತರೆ. ಇಷ್ಟು ಎದ್ರ ಹಾಕೊಂಡು ವಜ್ಜದವ್ರೀಗ ನನ್ನ ಸೀರೆ 2-3 ಅದಾವು. ಇದ್ರ ಹಾಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಕತ್ತೀನಿ. ಇಷ್ಟು ಹಾಕೊಂಡು ಹೋಗ್ಬೇಕು. ಪುಟ್ಟಕ್ಕ ಸೀರೆನೂ ಒಂದು ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಮಾಡ್ರಾಗ ಒಂದು 4 ವರ್ಷ ಸ್ನೇಹಿತರೆ. ಏನು ಮಾಡ್ರಿ, ಫುಲ್ ಸುಸ್ತಾಗಿರ್ತೈತಿ, ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇಷ್ಟು ಪ್ಯಾಕಿಂಗ್ ಮಾಡಿ ಬಂದವು. ಫೋಟೋ ತೆಗಿ ಗುಣ ಬಂದು ತೊಂಬಪ್ಪ ಪ್ಯಾನಿ ಹಾಳಿ ತೊಂಬ ಪ್ಯಾನ್ ಹಾಳಿ ಐಟೆ ತೊಂಬ. ಅದ್ರಾಗ ಹಾಕಿ ಉಸು ಕಟ್ಟಿ ಸ್ನೇಹಿತರೆ ತಲೆ ಮ್ಯಾಗ ಇಟ್ಕೊಂಡು ಹೋಗ್ಬಿಡ್ತೀನಿ ರೀ. ಬರ ಹೆಂಗೆ ಒಯ್ಲಿ ಹೆಂಗೆ ಮಾಡಬೇಕು ಅಂದ್ರೆ ಅದು ಆಗಲ್ಲ ರೀ, ಕೆಲಸ ಹಿಡಿತಿರ್ಬೇಕ್ರಿ ಇದು. ಬಾ ಉಂಡೆ ನೋಡಿ ಬನ್ನಿ ಸ್ನೇಹಿತರೆ. ಇಷ್ಟು ಹಾಕ್ಕೊಂಡ್ರೆ ಹಾಕಿ ತಲೆ ಮ್ಯಾಗ ಎದ್ದು ಬಿಡ್ತೀನಿ. ಹೆಂಗೆ ಒಯ್ಬೇಕು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಯಾವ್ದು ಆಗಲ್ಲ, ಯಾವ್ದಾರ ತಲೆ ಓಡಿಸ್ಲೇಬೇಕು ರೀ. ಇಷ್ಟು ಹಿಡಿದು ಸಾಕ್ರಿ, ಇದು ಹಿಡಿದು ದಡ್ಡಿರ್ತಾರೆ ಯಾವ ಹಿಡಿತೈತಿ. ಒಂದು ಬಿಟ್ಟು ನೋಡಿರಿ ಮತ್ತು ಅವ್ರು ಪ್ಯಾಕಿಂಗ್ ನಮ್ಮ ಕೊಡ್ರಾಗ 2-3 ಸಲ ಬಿದ್ದು ರೀ. ಮತ್ತು ಹಿಂಗೆ ಅದಕ್ಕೆ ಮ್ಯಾಗ ಅಂಟಿಸ್ತೀನಿ ಸ್ನೇಹಿತರೆ ನಾನು. ಯಾಕೆ ಗೊತ್ತ್ರಿ, ಬಿಚ್ಚಲಿ ಮಾಡಿ ಎಲ್ಲರ ಅಂತೇಳಿ ಅಂಟಿಸ್ತೀನಿ ನೋಡಿ. ಹಿಡಿತಾವೆ, ಖುಷಿ ಆಯ್ತು ರೀ. ಹೆಂಗೆ ಹೇಳಿ ಭಾಳ ಟೆನ್ಷನ್ ಆಯ್ತು ಸ್ನೇಹಿತರೆ. ಊಟ ಉಂಡಿಲ್ಲ ರೀ, ಇದ್ರ ಟೆನ್ಷನ್ ತಲಾಗ. ವಜ್ಜೆ ಆಗ್ತಾವೆ, ಯಾರು ಏನು ಮಾಡೋಕ್ಕಾಗಲ್ಲ ರೀ, ಒಯ್ಯಬೇಕು ಪರಿಸ್ಥಿತಿ. ತಲೆ ಮ್ಯಾಟ್ಬೋದು ವಜ್ಜೆ ಆಗಲ್ಲ ರೀ ನೋಡಿ ಸ್ನೇಹಿತರೆ. ಫೈನಲ್ಲಾಗಿ ಹೋಗಕ್ಕ ರೆಡಿ ಆದ ನೋಡಿ ಸ್ನೇಹಿತರೆ. ಇಷ್ಟು ಅದು ನೋಡಿ. ಸುಸ್ತಾಯ್ತು ಹಾಕಿದಾಗನ ಸುಸ್ತಾಯ್ತು, ಒಯ್ಯರಾಗ ಭಾಳ ಸುಸ್ತಾಗಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಊಟ ಮಾಡಿ ಮತ್ತೆ ಮುದ್ದೆ ಸಿಗ್ತೀನಿ ನಿಮ್ಗೆ. ಊಟ ಕ್ಲಿಕ್ ಮಾಡಿ ಸ್ನೇಹಿತರೆ. ಒಂದಿಷ್ಟು ನೀರು ಕುಡ್ದೆ, 2 ಕರ್ಚಿಕಾಯಿ ತಿಂದೆ, ಹೊಂಟಿ ನೋಡಿ. ಲೇಟ್ ಆಗೈತೆ, ಟೈಮ್ ಆಗೈತೆ, ಬಸ್ ಬರ್ತೀರಿ. ಊಟ ಮಾಡ್ಬೇಕಂದ್ರೆ ಉಣ್ಣೋದಲ್ಲ. ಎಣ್ಣೆ ಕ್ಯಾನ್ ತುಂಬ್ಕೊಂಬರ್ಬೇಕ್ರಿ, ಏನಿಲ್ಲ ಮನ್ಯಾಗ. ಅಮೌಂಟ್ ಮಾತ್ರ 1 ರೂಪಾಯಿ ಇಲ್ಲ ಪರ್ಸ್ನಾಗ. ಪರ್ಸ ತೊಗೊಂಡು ನೋಡಿರಿ, ಪರ್ಸ್ ತೊಗೊಂಡೇನ್ರಿ. 30 ರೂಪಾಯಿ ನೋಡಿ ಅಮೌಂಟು. ಯಾಕಂದ್ರೆ ನಾನು ನಿನ್ನೆ ಅಲ್ಲೆಷ್ಟು ಮತ್ತು ಆರ್ಡ್ರ್ ಹಾಕೀನಿ ರೀ ಸೀರೆಗೆ. ಅವ್ರಿಗೆ ಫೋನ್ಪೇ ಮಾಡಿ ಹೊಸು. ಇವಾಗ ಮತ್ತು ಬರುವುದಾವು. ಪುಟ್ಟಕ್ಕನ ಕೇಳ್ಬೇಕು ರೀ. ಪುಟ್ಟಕ್ಕ ಇದ್ರೆ ಅವ್ರ ಮನೆ ಮುದ್ದೆ ಮಾಡಕ್ಕೆ ಹೋಗ್ಯಾಳಕ್ಕ ಅಂತಂದ್ಲು. ನಾನು ಇದ್ರೆ ಏನು ಮಾಡ್ಯಪ್ಪ ಅನ್ನೋರಾಗ ಇನ್ನೊಂದು ಸೀರೆ ಸಿಸ್ಟರ್ ಇದು ರೊಕ್ಕ ಹಾಕ್ತಿತ್ತು ರೀ. ಪಾಪ ಅವ್ರು ಕೊಡ್ತಿದ್ರಿ. ಆದ್ರೆ ನನಗೆ ವಿಶ್ವಾಸ ಇತ್ತು, ರಗಡ್ ಸಲ ಕಳ್ಸೀನಿ. ಕೇಳಿದೆ ಪಾಪ ಅವ್ರು ಹಾಕಿದ್ರಿ 1,000 ರೂಪಾಯಿ ಹಾಕ್ಯಾರ. ಅದ್ರಾಗನೇ ಕೊರಿಯರ್ ಚಾರ್ಜ್ ಎಷ್ಟು ಬರುತ್ತೆ ನೋಡ್ಕೊಂಡು ಎಣ್ಣೆ ಕ್ಯಾನ್ ತುಂಬ್ಕೊಂಬರ್ಬೇಕು. ಮತ್ತು ಹಂಗೆ ಏನಾರ ಕಂಬಿದ್ದು ಅಂದ್ರೆ ಯಾರು ಅಕ್ಕರ ಕಡೆ ಯಾರ ಕಡೆ ಹಾಕಿಸ್ಕೊಂಡು ಮಾಡ್ಕೊಂಬರ್ತೀನಿ ರೀ. ಒಳಗೆ ಮುದ್ದೆ ಬಳಕೆ ಹೋಗಲ್ಲ ಅನ್ನೋದು. ಬನ್ನಿ ಸ್ನೇಹಿತರೆ, ಹೋಗೋ ಟೈಮ್ ಕರೆಕ್ಟ್ 12 ಗಂಟೆ ಆಗೈತೆ ನೋಡಿ. ಬಸ್ ಹೋಗುತ್ತಾ ಮಾಡ್ತಾ ಗೊತ್ತಿಲ್ಲ. ಬಸ್ ಹೋಗುತ್ತಂತಲೇ ನಾನು ಚಿಕ್ಕಂದು ಊಟ ಉಳ್ಳಾರ ಹೊಂಟೀನಿ ರೀ. ಬಡ್ದಾಡ್ ಸಾಯ್ಬೇಕು ನೋಡಿರಿ. 15 ಪಾರ್ಸಲ್ ಅದ ಸ್ನೇಹಿತರೆ. 15 ಪಾರ್ಸಲ್ಲು ಇಷ್ಟು ತಲೆ ಮತ್ತೊಂದು ಹೋಗ್ಬಿಡ್ತೀನಿ. ಕೈಯಾಗ ಒಜ್ಜತ್ತವ್ರು ತೊಡೆಯದವೇನು ರೀ ಇವು. ಎತ್ತಿರಲಾಗ್ಯಾವ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಅಂಜ್ಕೊತ ಹೋಗುತ್ತಾ. ಇಷ್ಟು ಪಾರ್ಸಲ್ ಎತ್ತಿರಲಾಗ್ಯಾವ ಕೈಯಾಗ. ಏನು ಮಾಡ್ತೀನಿ ಮತ್ತೊಂದು ರೈಟ್ ಅಂದ್ಬಿಡ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ, ಮತ್ತೆ ಸಿಗ್ತೀನಿ ನಿಮಗೆ ಹೋಗಿ. ನೋಡಿ ಸ್ನೇಹಿತರೆ, ಒಂಟೆ ಮನೆ ಬಿಡಾಕತ್ತೀನಿ. ಇವಾಗ ಶ್ರಾವಣ ಬರ್ಬೇಕು ನೋಡಿ. ಬಸ್ ಹೋಗೈತೋ ಮಾಡೈತೋ ಗೊತ್ತಿಲ್ಲ. ಸುಮ್ಮ ತೊಗೊಂಡು ಎದ್ದು ಬಿಡೋದ್ರಿ ಬಜ್ಜಿ ನೋಡಿ ಎಷ್ಟು ನೋಡಿರಿ. ಒಂಟಿ ನೋಡಿ ಸ್ನೇಹಿತರೆ,
ಇದು ಅವಾಗ ಅಂಗಡಿಗೆ ಹೋಗಿದ್ದು ಹಾಳಿತ್ತು ಹಳೆ ತೊಗೊಂಡು ನೋಡಿ ಎಷ್ಟು ಹೆಲ್ಪ್ ಆಯ್ತು ನೋಡಿ. ಈಗ ಇಂಥ ದೊಡ್ಡ ಹಾಯಿನೇ ಇಲ್ಲ ಬರ್ರಿ ಸ್ನೇಹಿತರೆ. ಬರ್ರಿ ಹೋಗೋಣ್ರಿ. ಮನೆ ಬಿಟ್ಟು ದೂರ ಬಂದು ನೋಡಿ. 12 ಗಂಟೆ ಆಗೈತೆ ರೀ. ಅಪ್ಪೆ ಬಸ್ ಹೋಗೈತೆ ಯಾವಾಗ ಭಾಳ ಈಗ ಹೋಗೈತೆ ಹಾಂ ಹಾಂ ಬರ್ತಿಲ್ಲ 12ಕ್ಕೆ ಹೋಗೈತೆ ಮೇಡತ್ತಪ್ಪ. 12-15 ಟೈಮ್ ಕೈಯಾಗ ಒಂದು ಎಣ್ಣೆ ಕ್ಯಾನ್ ನೋಡ್ರಿ ಇಲ್ಲಿ. ಆಪೆ ಹೊಂಟನ್ರಿ ಆಪೆ ಮಾತಾಡ್ಸಿ ಈ ಶಾಮತ್ತೆ ಕಟ್ಟೈತ್ರಿ. ಬನ್ನಿ ಸ್ನೇಹಿತರೆ ಹೋಗೋಣ. ಮುದ್ದೆ ಬಳಕೆ ಹೋಗಿ ಪೋಸ್ಟಿಗೆ ಹೋಗಿ ಸಿಗ್ತೀನಿ ರೀ. 2ಕ್ಕೆ ಬಂದಾಗತ್ತೆ ಪೋಸ್ಟು. 12, 1, 2 2 ತಾಸನಾಗ ಹೋಗಿ ಮುಟ್ಬೇಕು ರೀ. ಮತ್ತು ಪಾರ್ಸಲ್ ಹಾಕಿ ಬರ್ಬೇಕು. ಬನ್ನಿ ನೋಡಿ ಸ್ನೇಹಿತರೆ, ಇಲ್ಲಿ ಪೋಸ್ಟ್ ಆಫೀಸಿಗೆ ಬಂದೀನಿ. ಪಾರ್ಸಲು ತೊಗೊಳಲ್ಲ ಅಂತ ನೋಡಿ. ಕಂಡಪಟ್ಟಿ ಪಾರ್ಸಲ್ ಇದ್ದು ತಲೆ ಮತ್ತು ತಲೆ ದಿಮ್ ಅಂತು. ಆದರೂ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಪಾರ್ಸಲ್ ತೊಗೊಲ್ಲ. ಬೇಜಾರಾಯ್ತು. ಹೊರ್ಯಾಕೆ ಬಂದೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಭಾಳ ಬೇಜಾರು ಆಕತ್ತೈತಿ. ಮತ್ತು ಹಂಗೆ ಹೊರ್ಯಾಕೆ ಬಂದು ಬೈಕಿ ಮ್ಯಾಗ ಇಟ್ಟೆ. ಅಜ್ಜಿ ಭಾಳ ಐತಿ ನೋಡಿ. ಹೊರ್ಯಾಕೆ ಬಂದೆ. ಏನು ಮಾಡಿರಿ ಪಾರ್ಸಲ್ ತೊಗೊಳಲ್ಲ ಅಂತ ಏನು ಮಾಡೋಕ್ಕಾಗಲ್ಲಲ್ಲ ರೀ. ನೆಟ್ವರ್ಕ್ ಇಲ್ಲ ಅಂತ ಭಾಳ ಬೇಜಾರಾಯಿತು. ಮನೆಗೆ ಹೋಗಿ ಸಿಗ್ತೀನಿ ಸ್ನೇಹಿತರೆ. ನನಗೆ ಯಾಕೋ ಕೈ ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಶೋಗ್ ಮಾಡಾಕತ್ತೀನಿ ರೀ ನಾನು. ಊಟ ಆಯ್ತೇನ್ರಿ ಅಂತ ಕೇಳಪ್ಪಜ್ಜಿ. ಹಂಗೆ ಯಾಕೆ ಮಾಡ್ತೀಯಪ್ಪ? ಮಾಡಬಾರ್ದು ವಿಡಿಯೋದ ಅಂಟೇರಿ ಹಂಗೆ ಮಾಡಬಾರ್ದಪ್ಪ. ಏನಂತಾರ? ಹಾಂ ಚಂದ ಎಕ್ಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಹಾಂ ನೀವು ಉಂಡು ಬರ್ತೀರಿ, ನೀವು ಉಂಡು ಬರ್ರಿ. ನೀವು ಉಂಡು ಬರ್ರಿ. ಅವರೆಲ್ಲ ಉಂಡು ಬರ್ಬೇಕ್ರಿ. ನಮ್ಮ ಊರಿಗೆ ಬರ್ರಿ ಅಂಟಿಯರ. ಪ್ರಸಾದ ಐತಿ ಇಲ್ಲೇ ದೇವ್ರದು. ಬಸವನಪ್ಪ ಮುತ್ಯಾಂದು ಎಣ್ಣೆ ಸಾಂಬಾರ ಕಡ್ಸಂಬಾರ. ಕಶಕು ನೋಡಿ ನಾ ಉಂಡು ಬಂದೀನಿ. ಶಿರಾ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಕರೆಕ್ಟಿಲ್ಲ? ಏನು ಅನ್ನ ಸಾರು ಉಂಡಿಲ್ಲ. ಮತ್ತು ನೀ ಏನು ಉಂಡಿ? ಅನ್ನ ಸಾರು ಉಂಡಿಲ್ಲ. ಮತ್ತೇನು ಉಂಡಿ? ಯಾಕೆ ಹಂಗ್ಯಾಕದ ಹಂಗ್ಯಾಕೆ ಕೆತ್ತಕತಿ? ಶಕ್ತಿ ಐತಿ ಒಳಗೆ ಕೊಡು. ಶಕ್ತಿ ಇದ್ರೋಡು ಒಗದಿಯಪ್ಪ. 5 ಕಿಲೋ ಡಾಮ ಆಯ್ತು ಸರಿ. ನಾನು ಕುಡಿಯಾಕೆ ನೀರು ತಂಬಾರ ಆ್ಯಪ್ ಅನ್ಸು. ತೊಂಬಪ್ಪ ನೀರು ತಂಬ. ನಮಗೆ ತೊಂಬಾಗ ಅದ್ರಾಗಿರೋ ಮುಕ್ಕಿದ್ದಪ್ಪ. ಅಮ್ಮಕ್ಕೆ ತೊಂಬಾಗ ಅಪ್ಪ ನೀರು ತಂಬಾಗ ಅಪ್ಪಚ್ಚಿ ಬಿಡಪ್ಪ. ನಾವು ಹೋಗ್ಬಿಡ್ತೀವಿ ಮನೆ ಬಿಟ್ಟು ಹೋಗ್ತೀನಿ. ಸರಿ ಮನೆ ಬಿಟ್ಟು ಹೋಗ್ತೇನೆ ತೊಗೊಂಬರ್ತಾನೆ ರೀ. ಇಲ್ಲಿಕಂತಾರಲ್ರಿ ಅದಕ್ಕೆ ಬೀಳತ್ತಪ್ಪಜ್ಜಿ. ಕಾಯಿಪಲ್ಲೆ ಬಿಟ್ಬಿಡ್ತ ಎಲ್ಲ ಗುಂಡಿಗೆ ತಿಕ್ಕೀನಿ. ತೊಗೊಂಬರಕತ್ತವಳು ಸ್ನೇಹಿತರೆ. ಎಲ್ಲ ಮನೆ ಕ್ಲೀನ್ ಮಾಡಿ ಸಂಜೆ ಅಡುಗೆ ಮಾಡಬೇಕು. ಈಗ ಏನು ಮಾಡಲ್ಲ ಸ್ನೇಹಿತರೆ, ಸುಮ್ಮನೆ ರೆಸ್ಟ್ ಮಾಡ್ತೀನಿ ರೀ. ಕೋರಿಯರ್ ಹೋಗಿದ್ದು ಕೆಲಸನೂ ಆಗಲಿಲ್ಲ. 5 ಕಿಲೋ ಎಣ್ಣೆ ತೊಗೊಂಬಂದಿನಿ ಸ್ನೇಹಿತರೆ. 700 ರೂಪಾಯಿ ಅಂತ 5 ಕಿಲೋಕ್ಕೆ. ಯಾಕತ್ತ ಬ್ಯಾ ಬಿಡು ಅಮ್ಮರೇ. ಇನ್ನೊಂದು 4 ವರ್ಷ ನಮ್ಮ ಶ್ರಾವಣ ದೊಡ್ಡವಾದ್ನಂದ್ರೆ ಅವು ಏನು ಪ್ಯಾಕಿಂಗ್ ಹೊತ್ತೊಂದೋಗಿಲ್ಲ ಅವನೇ ತೊಗೊಂಬಂದು ಗಾಡಿ. ಶ್ರಾವಣಿ ಒಂದು 15 ವರ್ಷನೇ ಕಾಡ್ದಂದ್ರೆ ದೊಡ್ಡ ಆಗ್ಬೇಕ್ರಿ. ಮಕ್ಳು ದೊಡ್ಡದಂಗೆ ಕಾಸ್ಟ್ ಹಿಂಗುತ್ತಾ. ಬಾ ಬನ್ನಿ ಸ್ನೇಹಿತರೆ. ಮತ್ತು ಪಾರ್ಸಲ್ ಮನೆಗೆ ತೊಗೊಂಬರ್ಲಿಲ್ಲ ರೀ ಅವನ. ದಡಪ್ಪ ಮೈದ ನಮ್ಮ ಮಾಮ ಬೈದಿದ್ದು. ನಮ್ಮ ಮಾಮಾರಿಗೆ ಫೋನ್ ಹಚ್ಚಿದೆ. ಮಾಮರ ಹಿಂಗೆ ರೀ ನೆಟ್ವರ್ಕ್ ಇಲ್ಲ ಅಂತ ಮತ್ತು ತೊಗೊಂಬರ್ದಾಗತ್ತಾ ಅಂತಂದೆ. ಹಂಗೆ ಬರ್ತೀನಿ ತಡಿಯವ ಅಂತಂದ್ರು. ಅಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಕುಂತಿದ್ದೆ. ಬಂದ್ರೆ ಮಾಮಾರು ಮತ್ತು ಅವ್ರ ಕೈಯಾಗ ಕೊಟ್ಟು ಸೂಪರ್ ಮಾರ್ಕೆಟಿಗೆ ಹೋಗಿ ಅಕ್ಕಿ ತೊಗೊಂಡು 2 kg ಅಕ್ಕಿ ತೊಗೊಂಡು ಸಂತೆ ತೊಗೊಂಡು ನಾ ಬಂದೀನಿ ರೀ. ಆ ಮಾಮಾರು ನಾ ನೋಡ್ತೀನಿ. ಬಿಸಿ ತಿನ್ನಕ್ ಬರ್ರಿ, ಪಸರ ತಿನ್ನಕ್ ಬರ್ರಿ. ಫ್ರೆಂಡ್ಸಾ? ಫ್ರೆಂಡ್ಸಾ? ನೀವು ಯಾರ ಫ್ರೆಂಡ್ಸ್ ಅವರು? ಫೋನ್ಯಾಗ ಫ್ರೆಂಡ್ಸನು? ಅಂಟಿಯರ ಅನ್ಬೇಕು. ಬಿಸಿ ತಿನ್ನಕ್ ಬರ್ರಿ, ಪಸರ ಬರ್ರಿ. ರಾಟಿ ತುಳಿಬೇಡ್ರಿ. ಏನಂತ ತೋರಿಸ್ತೀನಿ ಬನ್ನಿ. ಅದೊಂದು ಪಾರ್ಸಲ್ದು ಮಾಮಾರ್ಕ ಕಳ್ಸೀನಿ. ಅಮೌಂಟು ನಾನು ಅಮೌಂಟ್ ನೋಡಿ ಅಮೌಂಟ್ 1000 ಹತ್ತಿದ್ದು. ಮತ್ತು ಮಾಮಾರ್ಕಾಗ ಒಂದು 500 ರೂಪಾಯಿ ಇಸ್ಕೊಂಡೆ. ಎಣ್ಣೆಗೆ ಸಾಲಲ್ಲ ಅಂತೇಳಿ. ಅದು ನಾಳೆಗೆ ಹೋಗೋದಾರ ನಾನು ಹಂಗೆ ಬರ್ತಿದ್ದೀನಿ ರೀ. ಇದೊಂದು kg 150 ರೂಪಾಯಿ ಅಂತ ನೋಡಿದ್ದು. 150 ರೂಪಾಯಿ 1 kg. ಇದು 115 ಅಂತ ಸ್ನೇಹಿತರೆ. ಇಲ್ಲಿ ಐತೆ ನೋಡಿರಿ ರೇಟ್ ಬೇಕಾರ.
115 ಅದಕ್ಕೆ 7 ರೀ ಇದಕ್ಕೊಂದು 265 ರೀ ಅದೊಂದು 700 ಆಯ್ತಲ್ರಿ ಅಲ್ಲಿ 1000 ರೂಪಾಯಿ ಆಯ್ತು ರೀ ಹಂಗೆ ಒಂದು 50 ರೂಪಾಯಿ ಖಜೂರಿ ತೊಗೊಂಬಂದಿನಿ ರೀ ಅವ್ರಿಗೆ ಏನು ಖಜೂರಿ ಇದೊಂದು ಅರ್ಧ ಕೆ ಜಿ ಖಜೂರಿ ರೀ ಇದು ಒಂದು ಚಹಾ ಪೌಡ್ರ್ ಬ್ರೂ ಅಂತ ನೋಡಿರಿ ಇನ್ನು ಸಿಹಿ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ರೀ ಇವತ್ತೊಂದು ಲೀಟ್ರ್ ಹಾಲು ತರಿಸ್ಬೇಕಂತ ಮಾಡೀನಿ ತರ್ಸಿರಿ ಬೇಷ್ ಆಗುತ್ತೆ ಅಂತೇಳಿ ಇದೊಂದು ಹಂಗೆ ಸ್ನೇಹಿತರೆ ಬಿಸ್ಕಿಟ್ ತೊಗೊಂಬಂದಿನಿ ರೀ ಅವ್ರಿಗೆ ಒಂದು ಇಂಥ ಒಂದು 3 ತಂದೀನಿ ರೀ 3 ಒಂದೊಂದು ಸೇಮ್ ಇಂಥವು ಇವರು 3 ಈಗ ನೋಡಿರಿ ಶ್ರಾವಣಿಗೊಂದು ನನಗೊಂದು ಇದ್ರಾಗೂ ಶ್ರಾವಣಿಗೊಂದು ನನಗೆ ಮನುಷ್ಯಾಗ 20 ರೂಪಾಯಿ ಬಿಸ್ಕಿಟ್ ತಂದೀನಿ ರೀ ಅಸ್ತಿತ್ತು ರೀ ಒಟ್ಟು ಅದು ಪ್ರಸಾದ ಇತ್ತು ತಂದ್ರೆ ಉಂಡು ಬಂದೀನಿ ರೀ ಇದೊಂದು ಪಾಕಿಟ್ಟು ಹೇಳ್ತೀನಿ ನೋಡಿ 25 ರೂಪಾಯಿ ಸ್ನೇಹಿತರೆ ಹೇಳಿ ಇದಕ್ಕಾರ ಚಕ್ಲಿ ಅದು ಮಾಡ್ಬೇಕಂತ ಮಾಡೀನಿ ನೋಡೋಣ ರೀ 2 kg ಅಕ್ಕಿ ತೊಗೊಂಬಂದೀನಿ ಅದು ಏನು ನೋಡಿ ಶ್ರವಣ ಪ್ರಸಾದ ಇದು ಪ್ರಸಾದ ನಾ ಇವ್ರು ಉಂಡು ಬಂದಾನತ್ರಿ ಉಂಡು ಬಂದು ಮತ್ತೆ ಕೂಡ ಉಂಡು ಬಂದಾನ ರೀ ನಾನು ಉಂಡು ಹೊಸ ಪ್ರಸಾದ ತೊಗೊಂಬಂದು ನೋಡಿ ಶಿವಕುಮಾರ ಶ್ರಾವಣಿಗೆ ಆಗೋದು ದೇವ್ರದಂತ ಬಸವನಪ್ಪನ ಪ್ರಸಾದ ಅಲ್ಲಿ ಆದಿ ಬಸವನ ಅಂತದನ್ರಿ ಬಸ್ ತರಿಬಿಟ್ರಿ ಅವ್ರು ಮುಂದಕ್ಕೆ ಬಿಡಲಿಲ್ಲ ನಾನು ಪಲ್ಯ ಹಾಕ್ತೀನಿ ಅಂದ್ರೆ ಬ್ಯಾಡ ಅದೇ ಸ್ನೇಹಿತರೆ ಸುಮ್ಮನೆ ಪಲ್ಯ ಎಲ್ಲ ಏಕಾಗುತ್ತೆ ಅಂತೇಳಿ ಬ್ಯಾಡ ಅದು ಸಿರಾ ತೊಗೊಂಬಂದು ಬಂದ್ಬಿಟ್ಟು ಸ್ವಲ್ಪ ಪರ್ತ ಮಾಡ್ದಾಗ ಇಟ್ರಿ ಇವನು ಎತ್ತಿರ್ತೀನಿ ಬನ್ನಿ ಸ್ನೇಹಿತರೆ ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀ ಎಣ್ಣೆ ಒಂದು ಪರ್ತ ಮಾಡ್ದಾಗ ಇಡ್ಬಾ ಇವು ಫ್ರಿಜ್ ಮುರಿತಪ್ಪಾಜಿ ಬನ್ನಿ ಸ್ನೇಹಿತರೆ ಇವು ಹೆಚ್ಚಿಟ್ಟು 1 ತಾಸು ಮುಕ್ಕೊಂಬಿಡ್ತೀನಿ ರೀ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಇಷ್ಟೆಲ್ಲ ತೊಗೊಂಬಂದು ನೋಡಿ ಇಷ್ಟಕ್ಕೇ 1300-1400 ರೂಪಾಯಿ ಹೋಯ್ತು ರೀ ಸಂತೆ ಅನ್ನೋದು ಅಟ್ಟೆ ಆಗುತ್ತೆ ಸ್ನೇಹಿತರೆ ರೊಕ್ಕ ಅನ್ನೋದು ಅಟ್ಟೆ ಆಗುತ್ತೆ ರೀ ಎಷ್ಟಿದ್ರು ರೊಕ್ಕ ಸಾಲ ಇವೇ 60 ರೂಪಾಯಿ ರೀ ಇದು ಒಂದು 10 ರೂಪಾಯಿ ಆಗುತ್ತೆ 70 ಇದೊಂದು 25 ಇದ್ರಾಗೇ ಬಸವ ರೈಸ್ ಅಂತ ನೋಡಿ ಇವು 50 ರೂಪಾಯಿ kg ರೀ 100 ರೂಪಾಯಿ ಕೊಟ್ಟು 2 kg ಬ್ರೂ ಅಂತ ನೋಡಿ ಆಮೇಲೆ ಕುಡ್ದಿಲ್ಲ ಸ್ನೇಹಿತರೆ ನೋಡಿ ಟೇಸ್ಟ್ ಮಾಡಿದ್ರೆ ಅಂತ ತೊಗೊಂಡಿನಿ ಮೊನ್ನೆ ಯಾರ ಮನೆಗೆ ಅಂಟಕ್ಕೆ ಹಾಕೊಂಡು ನೋಡಿ ಬಂದಿದ್ದೆ ಚೇಯಾಗಿ ಚಹಾ ಅಂತಂದರು ಅದಕ್ಕೆ ತೊಗೊಂಬಂದು ನೋಡಿ ಸಿಹಿ ಆಗುತ್ತೆ ಹಂಗೆ ಸಂತಿ ಹುಚ್ಚಾಕಿ ಒಳಗೆ ಮಧ್ಯೆ ಬೆಳಗ್ಗೆ ಬಂದು ಸ್ನೇಹಿತರೆ ಟೈಮು 6:30-7 ಗಂಟೆ ಹಾಕಿ ಬಂದೈತೆ ಬಸ್ ಒಂದಿಲ್ಲ 5:30ಗೆ ಲಾಸ್ಟ್ ನಮ್ಮೂರಿಗೆ ಬಸ್ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಬಂದಿದ್ದೆ ಒಂದು ಮೈಸೂರು ಕ್ರೇಪ್ ಸಿಲ್ಕ್ನಾಗ 30 ಸೀರೆ ಆರ್ಡ್ರ್ ಕೊಟ್ಟೀನಿ ರೀ ಯಾಕಂದ್ರೆ ಅಂಗಡಿ ಒತ್ತಿಂತ ತರ್ಸಾಕತ್ತೀನಿ ರೇಟ್ ಸ್ವಲ್ಪ ಜಾಸ್ತಿ ಅದು ಇಲ್ಲಿ ಮುದ್ದ್ಯಾದಾಗ ಎಲ್ಲ ಅಂಗಡಿ ಹುಡುಕಾಡಿದೆ ಸ್ನೇಹಿತರೆ ಆದರೆ ನಾ ತರಿಸಿರೋಂಥ ಕ್ವಾಲಿಟಿ ಸಿಗಲಿಲ್ಲ ಅದಕ್ಕೆ ಅದೇ ಕ್ವಾಲಿಟಿದ ಆರ್ಡ್ರ್ ಕೊಟ್ಟಿನಿ ಸ್ನೇಹಿತರೆ ಯಾಕಂದ್ರೆ ಒಮ್ಮೆ ವಿಶ್ವಾಸ ಮುಖ್ಯ ಒಂದು ದುಡಿ ಹಾಕಿರ್ಬೇಕು 2 ನಿಮಿಷ ನೋಡಿರಬೇಕು ಆ ವಿಡಿಯೋ ಇದ್ರಷ್ಟು ಕ್ವಾಲಿಟಿ ಇಲ್ಲ ಅದಕ್ಕೆ ಬಿಟ್ಟು ಬಂದು ನಾನು ಇನ್ನೊಂದು 2-3 ದಿನ ಬರ್ತಾವಂತ ಸ್ನೇಹಿತರೆ ಯಾರ್ಯಾರು ಬುಕ್ಕಿಂಗ್ ಮಾಡ್ಕೋತೀರಿ ಮಾಡ್ಕೊಂಬಿಡಾಕತ್ತೀರಿ ನಾನು ವಿಡಿಯೋ ಮ್ಯಾಪ್ ಫೋಟೋನ ಹಾಕಿರ್ತೀನಿ ನೋಡಿ ಸ್ನೇಹಿತರೆ ಮನೆಗೆ ಬಂದೆ ಫ್ರೆಂಡ್ಶಿಪ್ ಡೇ ಐತಲ್ಲ ಪರ್ಸನ್ನ ನಿನ್ನೆ ಇತ್ತು ಫ್ರೆಂಡ್ಶಿಪ್ ಡೇ ಏನ ನಿಮ್ಮ ಫ್ರೆಂಡ್ ಏನು ತೆಗಿ ಬೇಡ ಹಾಂ ಬೇಡ ತೆಗಿ ನಿಮ್ಮ ಫ್ರೆಂಡಿಗೆ ಕಟ್ ನಾಳೆಗೆ ಹೋಗಿ ಹಾಂ ಅವು ಕಟ್ಟಕತ್ತನ್ರಿ ಈಕಿ ನಾ ಫ್ರೆಂಡ್ ಅಂತ ಆಕಿಗೆ ಕಟ್ಲಿ ಬಿಡ್ರಿ ಆಕಿನ ಆಸೆ ಹಾಕಿದ್ ಮಾಡೋದು ನೋಡಿ ಸ್ನೇಹಿತರೆ ಈ ಬಲಗೈಗಾರ ಕಟ್ಟಬೇಕಾಯ್ತು ಸರ್ ಎಡಗೈ ಕಟ್ಸಿ ಇದು ಕಟ್ಕೊಂಡಿ ಬಿಚ್ಚು ಬಲಗೈ ಕಟ್ಟು ನಮ್ಮ ಶ್ರಾವಣಿ ಫ್ರೆಂಡ್ಶಿಪ್ ಡೇ ಅದು ದಾರ ಕಟ್ಟಾವಡಿ ಈ ಬನ್ನಿ ಸ್ನೇಹಿತರೆ ನೀವು ಅಷ್ಟು ಆನ್ಸರ್ ಕೇಳ್ತೀನಿ ತಮ್ಮ ಕ್ವಶನ್ ಏನು ನೋಡಿ ಸ್ನೇಹಿತರೆ ಈ ಕಚ್ಚಿಕಾಯಿ ಹೆಂಗೆ ನೋಡೋದ ಹಾಂ ತಂದು ಹಂಗೆ ಹೋಗಿದ್ದ ಆಸರನು ಮುಸುರಿ ಬಳ್ದಾಕದು ನೋಗು ಏಸು ಅದನ್ನು ತಿನ್ಬೇಕಿಲ್ಲ ನೋಡಿ ಸ್ನೇಹಿತರೆ ಊಟನೂ ಆಯ್ತು ಎಲ್ಲರದು ಊಟ ಆಯಿತು ಶ್ರಾವಣಿ ಕೂಡ ಉಂಡಾಳ ಊಟ ಇದೆ ಬಾ ಹೇಳಿ ಉಮ್ಕೋ ನೀನು ಹೋಗು ಕದನ ಹಾಕೈತ್ರಿ ಮ್ಯಾತ್ ಸಜ್ಜದಾಗ ಆಸೆ ಮಂಚದಾನೆ ಒಯ್ಯವೆ ಕಟ್ತೀನಿ ಬಂದು ಶ್ರಾವಣಿ ಇನ್ನೂ ಹಾಕೊಂಡ್ಕೊಂಡು ಮುಕ್ಕೊಂಡು ನಾನು ಬರ್ತೀನಿ ನೋಡಿ ಬಂದೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕದ ಹಾಕೊಂಡು ಬರ್ತೀನಿ ಫ್ಲೈಟ್ ತೆಗಿತೀನಿ ವಿಡಿಯೋ ಎಡಿಟಿಂಗ್ ಮಾಡೋದು ಬೇಡ ಉಣ್ಣಕ್ಕೆ ಬಲ್ಲ ನಾಳೆ ತಿನ್ನಕತ್ತೆ ಇಡು ಬಾಯ್ ಗುಡ್ ನೈಟ್ ಹಾಂ ಏ ಹುಚ್ಚ